ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೋಡುವಂಥದ್ದು ಬಂದು ತುಂಬ ಬುದ್ಧಿವಂತ, ಮಾತನಾಡುವ ಮತ್ತು ಸಾಕಬಹುದಾದ ಅಕ್ಕಿ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದೇನಂತ ನೋಡೋಕೆ ಬಂದರೆ ಮಾಂಕ್ ಪ್ಯಾರಕಿಟ್ ಅಂತಾರೆ ಅಥವಾ ಕ್ವಾಕರ್ ಪ್ಯಾರೆಟ್ ಅಂತಲೂ ಇದು ಕರೆಯಲಾಗುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಇದರ ಅಕ್ಕಿಯ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ ಮತ್ತು ಅದನ್ನು ಹೇಗೆ ಸಾಕಬೇಕು, ಇದಕ್ಕೆ ಏನು ಆಹಾರ ಮತ್ತು ಕೇರು ಮತ್ತು ಟ್ರೈನಿಂಗು ಹೇಗೆ ಕೊಡಬೇಕು ಅಂತ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದರಿಂದ ವಿಡಿಯೋ ಕೊನೆವರೆಗೂ ನೋಡಿ. ಮಾಂಕ್ ಪ್ಯಾರಕಿಟ್ ಅನ್ನೋದು ಏನಂತ ನೋಡೋಕೆ ಬಂದರೆ, ಮಾಂಕ್ ಪ್ಯಾರಕಿಟ್ ಬಂದು ಇದು ಸಾಮಾನ್ಯವಾಗಿ ಕ್ವಾಕರ್ ಪ್ಯಾರೆಟ್ ಎಂದು ಕರೆಯುತ್ತಾರೆ. ಇವು ಮೂಲ ಬಂದು ಸೌತ್ ಅಮೆರಿಕಾ ದೇಶ ಸೇರಿದಂಥ ಅಕ್ಕಿಗಳಾಗಿರುತ್ತವೆ. ಇದು ವಿಶೇಷವಾಗಿ ಅರ್ಜೆಂಟೀನಾ, ಬ್ರೆಜಿಲು, ಪೆರು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇವು ಸಣ್ಣ ಗಾತ್ರದ ಗಿಳಿ ಆಗಿರುತ್ತವೆ, ತುಂಬ ಆಕ್ಟಿವ್ ಮತ್ತು ಸೋಷಲ್ ಆಗಿರುತ್ತವೆ. ಇದರ ಒಂದು ವಿಶೇಷತೆ ಏನಂದರೆ, ಬೇರೆ ಗಿಳಿಗಳ ಥರ ಮರದಲ್ಲಿ ರಂಬೆಯಲ್ಲಿ ಬಂದು ತೂತ್ ಮಾಡಿ ಅದರೊಳಗಿರುತ್ತಲ್ಲ ಗಿಳಿಗಳು, ಆ ಥರ ಅಲ್ಲ. ಈ ಗಿಳಿಗಳು ಬಂದು ಕಡ್ಡಿಗಳನ್ನು ಇಕ್ಕಿ ಜೋಡಿಸಿ ಅದು ಬಂದು ಗೂಡು ಮಾಡುತ್ತವೆ. ಮತ್ತು ಈ ಗಿಳಿಗಳ ದೇಹ ಲಕ್ಷಣಗಳು ಅಂತ ನೋಡೋಕೆ ಬಂದರೆ, ಮಾಂಕ್ ಪ್ಯಾರಕಿಟ್ ಹಕ್ಕಿಯ ಲಕ್ಷಣಗಳು: ದೇಹದ ಬಣ್ಣ ಬಂದು ಹಸಿರು ಬರುತ್ತದೆ ಮತ್ತು ಯೆಲ್ಲೋ ಮತ್ತು ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂನು ಬರುತ್ತದೆ. ಮತ್ತು ಇದರ ಮುಖ ಮತ್ತು ಎದೆ ಭಾಗ ಬಂದು ಹಳದಿ ಮತ್ತು ಬಿಳಿ ಇರುತ್ತದೆ ಮತ್ತು ಇಲ್ಲಾಂದರೆ ಲೈಟ್ ಗ್ರೇ ಇರುತ್ತದೆ. ಈ ಗಿಳಿಗಳಿಗೆ ಬಂದು ಚಿಕ್ಕದಾದ ಬಾಲ ಇರುತ್ತದೆ ಮತ್ತು ಇದರ ತೂಕ ಅಂತ ನೋಡೋಕೆ ಬಂದರೆ ಸುಮಾರು 90 ರಿಂದ 120 ಗ್ರಾಮ್ ಇರುತ್ತದೆ ಈ ಗಿಳಿಗಳು. ಮತ್ತು ಇದರ ಉದ್ದ ಅಂತ ನೋಡೋಕೆ ಬಂದರೆ ಸುಮಾರು 28 ರಿಂದ 30 ಸೆಂಟಿಮೀಟರ್ ತನಕ ಬೆಳೆಯುತ್ತವೆ ಈ ಗಿಳಿಗಳು ತುಂಬ ಕ್ಯೂಟ್ ಮತ್ತು ಕಾಂಪ್ಯಾಕ್ಟ್ ಸೈಜ್ ಇರುವುದರಿಂದ ಪೆಟ್ಟಾಗಿ ತುಂಬ ಪಾಪ್ಯುಲರ್ ಆಗಿರೋ ಗಿಳಿ ಆಗಿರುತ್ತವೆ ಇವುಗಳು. ಇವಾಗ ನಾವು ನೋಡುವಂಥದ್ದು ಬಂದು ಬುದ್ಧಿವಂತಿಕೆ ಮತ್ತು ಈ ಮಾತನಾಡುವ ಸಾಮರ್ಥ್ಯ ಹೆಂಗಿರುತ್ತೆ ಅಂತ ಈಗಲೆಲ್ಲ ನೋಡ್ಬೋದು. ಇವಾಗ ಮಾಂಕ್ ಪ್ಯಾರಕಿಟ್ ತುಂಬ ಇಂಟೆಲಿಜೆಂಟ್ ಬರ್ಡ್ ಆಗಿರುತ್ತವೆ. ಇವು ಮಾತನಾಡಲು ಕಲಿಯುತ್ತವೆ, ಟಾಕಿಂಗ್ ಎಬಿಲಿಟಿ ಹೈ ಇರುತ್ತವೆ ಮತ್ತು ಕೆಲವು ಪದಗಳನ್ನು ಕ್ಲಿಯರ್ ಆಗಿ ಇಮಿಟೇಟ್ ಮಾಡುತ್ತವೆ ಮತ್ತು ಓನರ್ ಜೊತೆ ಸ್ಟ್ರಾಂಗ್ ಬಾಂಡಿಂಗ್ ಮಾಡುತ್ತವೆ. ಈ ಗಿಳಿಗಳಿಗೆ ಬಂದು ಸರಿಯಾದ ಟ್ರೈನಿಂಗ್, ಮಾತನಾಡುವ ಟ್ರೈನಿಂಗ್ ಕೊಟ್ಟರೆ ಹಲವು ಮತ್ತು ಕಮ್ಮು ಮತ್ತು ಫುಡ್ ಹಾಗೂ ಸಿಂಪಲ್ ವರ್ಡ್ಸನ್ನು ಬೇಗ ಕಲಿಯುತ್ತವೆ. ನೆಕ್ಸ್ಟ್ ನಾವು ನೋಡೋಣ ಬನ್ನಿ, ಸಾಕುವ ವಿಧಾನ. ಈ ಗಿಳಿಗಳನ್ನು ಹೆಂಗೆ ಸಾಕಬೇಕು ಅಂತ. ಮಾಂಕ್ ಪ್ಯಾರಕಿಟ್ ಅನ್ನು ಸಾಕುವಾಗ ಗಮನಿಸಬೇಕಾದ ವಿಷಯಗಳು ಏನಂತ ನೋಡೋಕೆ ಬಂದರೆ, ಅದರ ಕೇಜ್ ಸೈಜ್ ಬಂದು ದೊಡ್ಡ ಕೇಜ್ ಇರಬೇಕು. ಅವಾಗ ಅಂದರೆ ಫ್ರೀಯಾಗಿ ಓಡಾಡ್ತಾ ಇರುತ್ತವೆ. ಮತ್ತು ಒಳಗೆ ಪೆರ್ಚ್ ಅಂದರೆ ಕಡ್ಡಿಗಳು ಇಕ್ಬೇಕು ಮತ್ತು ಅದಕ್ಕೇನಾದ್ರು ಆಟ ಆಡೋಕ್ಕೂ ಏನಾದ್ರು ಚಿಕ್ಕ ಗೊಂಬೆ ಬರುತ್ತೆ, ಅದು ಬಳಸ್ಬೋದು ನೀವು. ಮತ್ತು ಡೈಲಿ ಕ್ಲೀನ್ ಮಾಡಬೇಕು ಕೇಜನ್ನು. ಮತ್ತು ಇದರ ಟೆಂಪರೇಚರ್ ಅಂತ ನೋಡೋಕೆ ಬಂದರೆ, ಈ ಗಿಳಿಗಳಿಗೆ ಹೆಚ್ಚು ಚಳಿ ಅಥವಾ ಹೆಚ್ಚು ಬಿಸಿಲು ಬೇಡ. ಈ ಗಿಳಿಗಳಿಗೆ ಅಂದರೆ ಇರಬಾರ್ದು, ಹೆಚ್ಚು ಜಾಸ್ತಿ ಹೈ ಟೆಂಪರೇಚರ್ ಇರಬಾರ್ದು ಮತ್ತು ಲೋ ಟೆಂಪರೇಚರು ಇರಬಾರ್ದು. ನಾರ್ಮಲ್ ರೂಮ್ ಟೆಂಪರೇಚರ್ ಇದ್ದರೆ ಸಾಕು ಇದಕ್ಕೆ. ಈ ಗಿಳಿಗಳು ನೀವು ಏನಾದ್ರು ಹಿಡ್ಕೊಳ್ತಾ ಇದ್ದೀರಾ ಅಂದರೆ ಈ ಮಾಂಕ್ ಪ್ಯಾರೆಟ್ಗಳು, ಇದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು, ಇಂಟ್ರಾಕ್ಷನ್ ಮಾಡಲೇಬೇಕು. ದಿನವೂ 1 ರಿಂದ 2 ಗಂಟೆ ಓನರು ಜೊತೆ ಪ್ಲೇ ಮಾಡೋಕ್ಕೂ ಅದು ಇಷ್ಟಪಡುತ್ತದೆ. ಮತ್ತು ಇಲ್ಲದಿದ್ದರೆ ಅದು ಒಂಥರ ಬೋರ್ಡ್ ಆಗಿ ಅಗ್ರೆಸಿವ್ ಆಗಿಬಿಡುತ್ತೆ, ಅಂದರೆ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನೀವು ಟೈಮ್ ಮಾಡಿರ್ತೀರ ಈ ಪಕ್ಷಿಗಳನ್ನ, ಆದರೆ ನೀವು ಅದ್ರ ಜೊತೆ ಏನಾದರೂ ಟೈಮ್ ಪಾಸ್ ಮಾಡಿಲ್ಲ ಅಂದರೆ, ಅದ್ರ ಜೊತೆ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಆ ಗಿಳಿಗಳು ಏನಾಗ್ಬಿಡುತ್ತೆ, ಒಂಥರ ಅಗ್ರೆಸಿವ್ ಆಗಿಬಿಟ್ಟು ಒಂಥರ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಮತ್ತು ನೆಕ್ಸ್ಟು ಆಹಾರ ಅಂತ ನೋಡೋಕೆ ಬಂದರೆ, ಮಾಂಕ್ ಪ್ಯಾರಕಿಟ್ಗಳಿಗೆ ಬ್ಯಾಲೆನ್ಸ್ಡ್ ಡಯಟ್ ತುಂಬ ಮುಖ್ಯ ಇರುತ್ತದೆ. ಅದಕ್ಕೆ ಸೀಡ್ ಮಿಕ್ಸಲ್ಲಿ ಬಂದು ನೀವು ಸನ್ಫ್ಲವರ್ ಸೀಡ್ಸ್ ಕೊಡ್ಬೋದು ಮತ್ತು ಮಿಲ್ಲೆಟ್ಸ್ ಬರುತ್ತಲ್ಲ, ಅಂದರೆ ನವಣೆ ಅಂತಾರಲ್ಲ, ಅದು ಕೊಡ್ಬೋದು. ಮತ್ತು ಫ್ರೂಟ್ಸಲ್ಲಿ ಬಂದು ಆ್ಯಪಲು ಮತ್ತು ಬಾಳೆಹಣ್ಣು ಮತ್ತು ಪಪಾಯ ಕೊಡ್ಬೋದು. ಮತ್ತು ಇದರ ವೆಜಿಟೇಬಲ್ಸು ಕೊಡ್ಬೋದು, ಕ್ಯಾರೆಟು ಮತ್ತು ಸೊಪ್ಪುಗಳು, ಚಿಕ್ಕ ಸೊಪ್ಪುಗಳು ಕೊಡ್ಬೋದು. ಮತ್ತು ಈ ಗಿಳಿಗಳಿಗೆ ಪೆಲ್ಲೆಟ್ಸ್ ಅಂತ ಬರುತ್ತದೆ ಅಂಗಡಿಯಲ್ಲಿ, ಅದನ್ನು ನೀವು ಈಸ್ಕೊಂಡು ಕೊಟ್ಟರೆ ಬೆಸ್ಟ್ ನ್ಯೂಟ್ರಿಷನ್ ಫುಡ್ ಆಗಿರುತ್ತವೆ ಈ ಗಿಳಿಗಳಿಗೆ. ಮತ್ತು ಈ ಗಿಳಿಗಳಿಗೆ ಏನೇನು ಫುಡ್ ಕೊಡಬಾರ್ದು ಅಂತ ನೋಡೋಕೆ ಬಂದರೆ, ಚಾಕ್ಲೇಟ್ಗಳು ಮತ್ತು ಅವಕಾಡೋ ಫ್ರೂಟ್ ಅಂತ ಬರುತ್ತಲ್ಲ, ಅದು ಕೊಡೋಂಗಿಲ್ಲ. ಮತ್ತು ಚಿಪ್ಸು ಮತ್ತು ಈ ಥರ ಎಣ್ಣೆ ಪದಾರ್ಥಗಳು ಜಾಸ್ತಿ ಏನು ಕೊಡೋಂಗಿಲ್ಲ, ಅಂದರೆ ಕೊಡೋಂಗೇ ಇಲ್ಲ. ಮತ್ತು ಇದಕ್ಕೆ ಬಂದು ಫ್ರೆಶ್ ವಾಟರ್ ಅಂದರೆ ಶುದ್ಧವಾದ ನೀರು ಬಂದು ಯಾವಾಗಲೂ ಇರೋ ಥರ ಗೂಡಲ್ಲಿ ನೋಡ್ಕೊಬೇಕು. ಮತ್ತು ಇದರ ಗಿಳಿಗಳ ಆರೋಗ್ಯ ಮತ್ತು ಕೇರ್ ಅಂತ ನೋಡೋಕೆ ಬಂದರೆ, ಈ ಮಾಂಕ್ ಪ್ಯಾರೆಟ್ ಹೆಲ್ತಿಯಾಗಿರೋಕೆ ಬಂದು ಶೈನಿ ಫೆದರ್ಸ್ ಇರುತ್ತವೆ, ಆ್ಯಕ್ಟಿವ್ ಆಗಿರುತ್ತವೆ ಮತ್ತು ರೆಗ್ಯುಲರ್ ಈಟಿಂಗ್ ಮಾಡುತ್ತವೆ. ಈ ಥರ ಇದ್ದರೆ ನೀವು ಬಂದು ಹೆಲ್ತಿಯಾಗಿದೆ ಬರ್ಡ್ ಅಂತ ನಿಮಗೆ ಗೊತ್ತಾಗಬೇಕು. ಮತ್ತು ಇದು ಕಾಮನ್ ಆಗಿ ಬರೋ ರೋಗಗಳು ಅಂತ ನೋಡೋಕೆ ಬಂದರೆ, ಫೆದರ್ ಪ್ಲಕ್ ಮಾಡುತ್ತೆ, ಅಂದರೆ ಅದರ ರೆಕ್ಕೆ ಬಂದು ನಿಮಗೆ ಅದು ಕಿತ್ತೋಗ್ತಾ ಇರುತ್ತೆ, ಅಂದರೆ ಅದೇ ಕಿತ್ಕೊಳ್ತಾ ಇರುತ್ತೆ ಅದರ ರೆಕ್ಕೆವನ್ನು ಕಿತ್ಕೊಳುತ್ತೆ ಅದಾಗೆ. ಮತ್ತು ಗೂಡು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಅದಕ್ಕೆ ಜಾಸ್ತಿ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತದೆ. ಮತ್ತು ಈ ಗಿಳಿಗಳ ಬ್ರೀಡಿಂಗ್ ಟೈಮ್ ಅಂತ ನೋಡೋಕೆ ಬಂದರೆ ಮಾಂಕ್ ಪ್ಯಾರೆಟ್ ಬ್ರೀಡಿಂಗ್ಗಳಿಗೆ ಬಂದು ಸೀಸನ್ ಬಂದು ಮೋಸ್ಟ್ಲಿ ಬಂದು ಬಿಸಿಲು ಕಾಲದಲ್ಲೇ ಇರುತ್ತದೆ, ಅಂದರೆ ಸಮ್ಮರ್ ಸೀಸನಲ್ಲೇ ಇರುತ್ತದೆ.
ಇದು ಬಂದು ಫೀಮೇಲ್ ಬಂದು 4 ಇಂದ 6 ಮೊಟ್ಟೆ ತನಕ ಇಡುತ್ತವೆ ಮತ್ತು ಅದರ ಇನ್ಕ್ಯುಬೇಷನ್ ಟೈಮ್ ಅಂದರೆ ಅದು ಬಂದು ಮರಿಯಾಗೋ ಟೈಮ್ ಬಂದು ಸುಮಾರು 23 ಇಂದ 26 ದಿವಸಗಳಲ್ಲಿ ಮರಿ ಆಚೆ ಬರುತ್ತೆ ಮೊಟ್ಟೆಯಿಂದ. ಮತ್ತು ಇದರ ಗೂಡು ಕಟ್ಟುವ ವಿಧಾನ ಬಂದು ಸ್ವಲ್ಪ ದೊಡ್ಡದಾಗಿರುತ್ತದೆ, ಸ್ಪೆಷಲ್ ಆಗಿರುತ್ತದೆ. ಇದು ಗೂಡು ಮಾಡೋದು ಬಂದು ಅದೇ ಕಡ್ಡಿ ಎತ್ಕೊಂಡೋಗಿ ಜೋಡಿಸಿ ಸ್ವಲ್ಪ ದೊಡ್ಡ ಗೂಡಾಗಿ ಮಾಡ್ಕೊಳುತ್ತವೆ ಈ ಪಕ್ಷಿಗಳು. ಈ ಗಿಳಿ ನೀವೇನೋ ಸಾಕ್ತಾ ಇದ್ದೀರಾ ಅಂದರೆ ಗಮನಿಸಬೇಕಾದ ವಿಷಯಗಳು ಏನಂತ ನೋಡೋಕೆ ಬರೋಣ. ಇವಾಗ ಬಂದು ತುಂಬ ನಾಯ್ಸಿ ಆಗಿರುತ್ತದೆ, ಅಂದರೆ ಇದು ಬಂದು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡುವಂಥ ಪಕ್ಷಿಗಳಾಗಿರುತ್ತವೆ ಮತ್ತು ಡೈಲಿ ಅಟೆನ್ಷನ್ ಇರಲೇಬೇಕು, ಅದರ ಜೊತೆ ಆಟ ಆಡಬೇಕು, ಅದ್ರ ಟೈಮ್ ಕೊಡಬೇಕು. ನೀವು ಈ ಗಿಳಿಯನ್ನು ಸಾಕ್ತಾ ಇದ್ದೀರಾ ಅಂದರೆ ಬಿಗಿನರ್ಸ್ ಏನಾದ್ರು ಸಾಕ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಸಾಕಿ. ಸಾಕ್ಬೋದು, ಆದರೆ ಸ್ವಲ್ಪ ಕೇರ್ ಕೊಟ್ಟು ನೋಡ್ಕೊಬೇಕು. ಅದಕ್ಕಂತ ಡಯಟು ಮತ್ತು ಅದ್ರ ಜೊತೆ ಟೈಮ್ ಕೊಡೋಕ್ಕಾಗಿದ್ದರೆ ಈ ಪಕ್ಷಿಗಳನ್ನು ನೀವು ಸಾಕಬಹುದು. ಅಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.